ನಮಸ್ಕಾರ ವೀಕ್ಷಕರೇ, ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 22ನೇ ಕಂತಿನ ಬಿಡುಗಡೆ ದಿನಾಂಕ ನಿಗದಿಯಾಗಿದೆ. ಹೌದು, ಈ 23 ಜಿಲ್ಲೆಗೆ ಮೊದಲು ಜಮಾ ಆಗಲಿದೆ. ಹಾಗೆ ಈ ಜಿಲ್ಲೆಗೆ ಬೆಳೆಹಾನಿ ಪರಿಹಾರ ಕೂಡ ಜಮಾ ಆಗಿದೆ. ಹೌದು, ಪ್ರತಿ ಹೆಕ್ಟರ್ಗೆ 16,500 ರೂಪಾಯಿ ಜಮಾ ಆಗಲಿದೆ ಎಂದು ತಿಳಿಸಲಾಗಿದೆ. ಬನ್ನಿ ಈ ಎರಡು ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾಡಿನ ಸಮಸ್ತ ರೈತ ಬಾಂಧವರಿಗೆ ಇವತ್ತಿನ ಈ ವಿಶೇಷ ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ರೈತರೇ, ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 22ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆ. ಆದರೆ ನಿಮ್ಮಲ್ಲಿ ಬಹಳಷ್ಟು ಜನ ಸರ್ ನಮಗೆ ಇನ್ನೂ ಕೂಡ 2,000 ರೂಪಾಯಿ ಹಣ ಬಂದಿಲ್ಲ ಅಂತ ಚಿಂತಿಸಲಿದ್ದಾರೆ. ಇನ್ನೂ ಕೆಲವರಿಗೆ ಕೇವಲ 2,000 ರೂಪಾಯಿ ಅಲ್ಲ, ಏಕಕಾಲದಲ್ಲಿ 4,000 ರೂಪಾಯಿ ಹಣ ಜಮಾ ಆಗುತ್ತಿದೆ. ಹೌದು, ಇದು ಹೇಗೆ ಸಾಧ್ಯ? ಯಾರಿಗೆ 4,000 ರೂಪಾಯಿ ಸಿಗುತ್ತಿದೆ? ಇದರ ಜೊತೆಗೆ ಮುಂಗಾರು ಹಂಗಾಮಿನಲ್ಲಿ ಮಳೆಯಿಂದಾದ ಬೆಳೆಹಾನಿ ಪರಿಹಾರದ ಹಣ ಕೂಡ ಬಿಡುಗಡೆ ಆಗುತ್ತಿದ್ದು, ಇನ್ನೂ ಹಣ ಬಾರದೇ ಇರುವ ರೈತರು ಕೂಡ ಏನು ಮಾಡಬೇಕು? ರಾಜ್ಯ ಸರ್ಕಾರ ಮತ್ತು ಕಂದಾಯ ಸಚಿವರು ಕೊಟ್ಟಿರುವ ಹೊಸ ಅಪ್ಡೇಟ್ ಏನು? ಎಲ್ಲವನ್ನು ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇವೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಳ್ಳಿದ್ದೇವೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಪಿಎಂ ಕಿಸಾನ್ 22ನೇ ಕಂತು ಹಾಗೂ 4 ಜಮಾ ಯಾವಾಗ ಆಗುತ್ತೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋಗೋಣ. ಮೊದಲಾಗಿ ಪಿಎಂ ಕಿಸಾನ್ ಯೋಜನೆ ಬಗ್ಗೆ ಮಾತನಾಡ್ತಾ ಹೋಗೋಣ. ಕೇಂದ್ರ ಸರ್ಕಾರದಿಂದ ಪ್ರತಿ ವರ್ಷ 6,000 ರೂಪಾಯಿಗಳನ್ನು ರೈತರ ಖಾತೆಗೆ ಹಾಕಲಾಗ್ತಾ ಇದೆ ಅನ್ನೋದು ನಿಮ್ಮೆಲ್ಲರೂ ಕೂಡ ಗೊತ್ತಿದ್ದ ಸಂಗತಿ. ಇದು ಪ್ರಸ್ತುತ 22ನೇ ಕಂತಿನ 2,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಆದರೆ ಕೆಲವರು ಕೇಳುತ್ತಿದ್ದಾರೆ, ಸರ್ ನಮ್ಮ ಊರಲ್ಲಿ ಕೆಲವರಿಗೆ 4,000 ರೂಪಾಯಿ ಬಂದಿದೆ, ನಮಗೆ ಯಾಕೆ ಬಂದಿಲ್ಲ ಅಂತ. ನೋಡಿ ರೈತರೆ, ಇಲ್ಲಿ ಯಾರಿಗೂ ಹೆಚ್ಚುವರಿ ಹಣ ಕೊಡುತ್ತಿಲ್ಲ. ಯಾರು ಈ ಹಿಂದೆ 21ನೇ ಕಂತಿನ ಹಣವನ್ನು ಪಡೆದುಕೊಂಡಿಲ್ಲವೋ, ಅಂದರೆ ಯಾವುದೇ ತಾಂತ್ರಿಕ ದೋಷದಿಂದ ಕಳೆದ ಕಂತಿನ ಹಣ ಯಾರಿಗೆ ಬಂದಿರಲಿಲ್ಲವೋ ಅವರಿಗೆ ಈ ಹಳೆಯ 21ನೇ ಕಂತಿನ ಜೊತೆಗೆ ನಂತರ 22ನೇ ಕಂತಿನ ಹಣ 2,000 ರೂಪಾಯಿ ಸೇರಿಸಿ ಒಟ್ಟು 4,000 ರೂಪಾಯಿ ಹಣ ಜಮಾ ಆಗಲಿದೆ. ನೀವು ಈಗಾಗಲೇ 21ನೇ ಕಂತು ಪಡೆದಿದ್ರೆ ನಿಮಗೆ ಬರುವುದು ಕೇವಲ 2,000 ರೂಪಾಯಿ ಮಾತ್ರ. ಇದರಲ್ಲಿ ಯಾವುದೇ ಗೊಂದಲ ಬೇಡ. ಇನ್ನು ನಿಮ್ಮ ಖಾತೆಗೆ ಹಣ ಬಾರದಿರಲು ಏನು ಕಾರಣ? ಹೌದು, ಹಾಗಾದ್ರೆ ಇನ್ನೂ ಕೆಲವರಿಗೆ 22ನೇ ಕಂತಿನ ಹಣವೇ ಇನ್ನೂ ಯಾಕೆ ಬಂದಿಲ್ಲ ಅಂತ ಹಂತ ಹಂತವಾಗಿ ಹಣ ಬಿಡುಗಡೆ ಆಗುತ್ತಿದ್ದರೂ ಕೆಲವರ ಖಾತೆಗೆ ಹಣ ಬಾರದಿರಲು ಮುಖ್ಯ ಕಾರಣ ಮೊದಲನೇದಾಗಿ ಆಧಾರ್ ಸೀಡಿಂಗ್. ಹೌದು, ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಸರಿಯಾಗಿ ಲಿಂಕ್ ಆಗಿಲ್ಲದೇ ಇದ್ದರೆ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಯ ಹಣ ನಿಮ್ಮ ಖಾತೆಗೆ ಬೀಳುವುದಿಲ್ಲ. ಅದಕ್ಕಾಗಿ ನೀವು ಮಾಡಬೇಕಾದ ಮೊದಲ ಕೆಲಸವೇನಂತಂದರೆ, ನಾಳೆ ನಿಮ್ಮ ಬ್ಯಾಂಕ್ಗೆ ಭೇಟಿ ನೀಡಿ ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ಹಾಗೂ ಬ್ಯಾಂಕ್ ಪಾಸ್ಬುಕ್ ತೆಗೆದುಕೊಂಡು ಹೋಗಿ KYC ಹಾಗೂ ಆಧಾರ್ ಸೀಡಿಂಗ್ ಮಾಡಿಸಿ. 2026ರ ಹೊಸ ನಿಯಮಗಳ ಪ್ರಕಾರ ಇದು ಅತ್ಯಂತ ಕಡ್ಡಾಯವಾಗಿದೆ. ಇನ್ನು ಎರಡನೇ ಅತಿ ದೊಡ್ಡ ವಿಷಯ ಏನಪ್ಪ ಅಂತಂದರೆ ಬೆಳೆಹಾನಿ ಪರಿಹಾರ. ಮುಂಗಾರು ಹಂಗಾಮಿನಲ್ಲಿ ಅತಿಯಾದ ಮಳೆ ಮತ್ತು ಪ್ರವಾಹದಿಂದ ಲಕ್ಷಾಂತರ ರೈತರು ಬೆಳೆ ನಾಶವಾಗಿತ್ತು. ಕಂದಾಯ ಇಲಾಖೆ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ತಿಳಿಸಿದಂತೆ ಈಗಾಗಲೇ 14 ಲಕ್ಷಕ್ಕೂ ಅಧಿಕ ರೈತರ ಖಾತೆಗೆ 7ರಿಂದ 8 ಸಾವಿರ ಕೋಟಿ ರೂಪಾಯಿ ಬೆಳೆ ಪರಿಹಾರವನ್ನು ಬಿಡುಗಡೆ ಮಾಡಲಾಗಿದೆ. ಬೆಳೆಹಾನಿ ಹಾಗೂ ನೀವು ಬೆಳೆದ ಆಧಾರದ ಮೇಲೆ ಪ್ರತಿ ಎಕರೆಗೆ ಅಂದಾಜು 8,000ದಿಂದ 15,000ವರೆಗೆ ಹಾಗೂ 1 ಹೆಕ್ಟರ್ಗೆ 30,000ದಿಂದ 35,000ವರೆಗೆ ಪರಿಹಾರವನ್ನು ನೀಡಲಾಗ್ತಾ ಇದೆ. ಪ್ರತಿದಿನ ಸಾವಿರಾರು ರೈತರ ಖಾತೆಗೆ DBT ಮೂಲಕ ನೇರವಾಗಿ ಹಣ ಜಮಾ ಆಗುತ್ತಿದೆ. ಆದರೆ 4-5 ತಿಂಗಳಾದರೂ ಕೂಡ ನಮಗೆ ಹಣ ಬಂದಿಲ್ಲ ಎಂದು ಕೆಲವರು ರೈತರು ದೂರುತ್ತಿದ್ದಾರೆ. ಸರ್ಕಾರದಿಂದ ಹಣ ಬಿಡುಗಡೆ ಆಗಿದ್ದರೂ ಕೂಡ ನಿಮ್ಮ ಖಾತೆಗೆ ಹಣ ಬಾರದಿರಲು ಸರ್ಕಾರದ ತಪ್ಪಿಲ್ಲ. ಬದಲಾಗಿ ನಿಮ್ಮ ದಾಖಲೆಗಳಲ್ಲಿ ಸಣ್ಣ ದೋಷವಿರಬಹುದು. ಬೆಳೆ ಪರಿಹಾರ ಪಡೆಯಲು ರೈತರು ಕಡ್ಡಾಯವಾಗಿ ಮಾಡಬೇಕಾದ ಕೆಲಸ ಇದು. ಹೌದು, ಅದೇನಪ್ಪ ಅಂತಂದರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ FID ನೋಂದಣಿ ಪ್ರಕ್ರಿಯೆ ಮಾಡಿಸ್ಕೋಬೇಕು. ನಂತರ GPS ಮ್ಯಾಪಿಂಗ್ ಕೂಡ ಮಾಡಿಸ್ಬೇಕು. ಬೆಳೆ ಪರಿಹಾರ ನಿಮ್ಮ ಕೈ ಸೇರಬೇಕಾದ್ರೆ ನೀವು 2 ಪ್ರಮುಖ ಕೆಲಸವನ್ನು ಮಾಡಲೇಬೇಕಾಗುತ್ತೆ. ಒಂದನೇದು FID ಅಥವಾ ಫಾರ್ಮರ್ ID. ದಯವಿಟ್ಟು ನಿಮ್ಮ ತಾಲೂಕಿನ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಮತ್ತು ಜಮೀನಿನ ಪಹಣಿ ಒದಗಿಸಿ FID ಮಾಡಿಸಿ. FID ಮಾಡಿಸಿದರೆ ಮಾತ್ರ ನಿಮ್ಮ ಜಮೀನಿನ GPS ಆಗುತ್ತದೆ. ನಿಮ್ಮದು ಎಷ್ಟು ಜಮೀನಿದೆ, ಯಾವ ಬೆಳೆ ಬೆಳೆದಿದ್ದೀರಿ, ಎಷ್ಟು ಹಾನಿಯಾಗಿದೆ ಎಂಬ ನಿಖರ ಮಾಹಿತಿ ಸರ್ಕಾರಕ್ಕೆ ತಲುಪಿ ನಿಮಗೆ ಬರಬೇಕಾದ ಪರಿಹಾರದ ಹಣ ನಿಗದಿಯಾಗುತ್ತದೆ. ಇನ್ನು ಎರಡನೇದಾಗಿ ಬ್ಯಾಂಕ್ ಖಾತೆ ನಿರ್ವಹಣೆ. ಹಲವು ರೈತರು ಬ್ಯಾಂಕ್ ಅಕೌಂಟ್ಗೆ ಮಾಡಿಸಿರುತ್ತಾರೆ, ಆದರೆ ಅದರಲ್ಲಿ ಯಾವುದೇ ವಹಿವಾಟು ಮಾಡುವುದಿಲ್ಲ. 5-6 ತಿಂಗಳು ಬ್ಯಾಂಕ್ ವ್ಯವಹಾರ ಮಾಡದಿದ್ರೆ ಆ ಖಾತೆ ಡೆಡ್ ಅಕೌಂಟ್ ಆಗುತ್ತೆ. ಹೀಗಾದರೆ ಸರ್ಕಾರದ ಹಣ ಖಾತೆಗೆ ಬಂದು ವಾಪಸ್ ಹೋಗುತ್ತೆ.
ಹಾಗಾಗಿ ನಿಮ್ಮ ಖಾತೆಯಲ್ಲಿ ಕನಿಷ್ಠ 1,000ದಿಂದ 2,000 ರೂಪಾಯಿ ಇಟ್ಟು ಆಗಾಗ ಹಣ ತೆಗೆದುಕೊಳ್ಳುವುದು ಹಾಕುವುದು ಮಾಡುತ್ತೀರಿ. ಇದರಿಂದ ಖಾತೆ ಆಕ್ಟಿವ್ ಆಗಿರುತ್ತೆ. ನೋಡಿದ್ರಲ್ಲ ರೈತ ಬಾಂಧವರೇ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬರಬೇಕಾದ ಹಣ ನಿಮ್ಮ ಕೈ ಸೇರಲು ಈ ಸಣ್ಣ ತಾಂತ್ರಿಕ ಸಮಸ್ಯೆಗಳನ್ನ ಹಿಂದೆ ಸರಿಪಡಿಸಿಕೊಳ್ಳಿ. ನಿಮ್ಮ ಜಿಲ್ಲೆ ಯಾವುದು, ಹಾಗೆ ನಿಮಗೆ PM ಕಿಸಾನ್ ಹಣ ಅಥವಾ ಬೆಳೆ ಪರಿಹಾರದ ಹಣ ಬಂದಿದೆಯಾ ಇಲ್ವಾ ಎಂಬುದನ್ನು ನಿಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನೀವು ಪ್ರತಿಯೊಬ್ಬ ರೈತರು ಕೂಡ ತಲುಪಬೇಕು. ಹಾಗಾಗಿ ದಯವಿಟ್ಟು ಈ ವಿಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಗೂ ಇತರ ರೈತ ಮಿತ್ರರಿಗೂ ಕೂಡ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.